ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಾಯಿ ಕಿಜಾವಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ತಾಯಿ ಕಿಜಾವಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ತಾಯಿ ಕಿಜಾವಿ ಮೂವಿಯಲ್ಲಿ ರಾಧಿಕಾ ಅವರಾಗಿರ್ಬೋದು ಮತ್ತು ಜಾರ್ಜ್ ಕ್ಯಾಸಲಿನ್ ಅವರಾಗಿರ್ಬೋದು ಮತ್ತು ಈ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ತಾಯಿ ಕಿಜಾವಿ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ. ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯ ಬಜೆಟ್ ಸುಮಾರು 10 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 50 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮತ್ತು ಎಮೋಷನ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ತಾಯಿ ಕಿಜಾವಿ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ತಾಯಿ ಕಿಜಾವಿ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ರಾಧಿಕಾ ಅವರು ಮೇನ್ ಪಾತ್ರವನ್ನು ಕೂಡ ವಹಿಸಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಈ ಮೂವಿಯಲ್ಲಿ ರಾಧಿಕಾ ಅವರ ಪಾತ್ರ ಏನಪ್ಪ ಅಂತಂದ್ರೆ, ಅವರು ಸುಮಾರು ವಯಸ್ಸಾಗಿರೋ ಒಂದು ಅಜ್ಜಿಯ ಪಾತ್ರವನ್ನು ವಹಿಸಿರ್ತಾರೆ. ಅಂತಂದರೆ ಒಂದು ಊರಲ್ಲಿ ಒಬ್ಬ ವಯಸ್ಸಾಗಿರೋ ಅಜ್ಜಿಗೆ ಯಾವ ರೀತಿ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ತಾಯಿ ಕಿಜಾವಿ ಮೂವಿಯ ಈ ಜಾರ್ಜ್ ಕ್ಯಾಸಲಿನ್ ಅವರಾಗಿರ್ಬೋದು ಮತ್ತು ರಾಧಿಕಾ ಅವರಾಗಿರ್ಬೋದು, ರಾಧಿಕಾ ಅವ್ರು ಏನು ಮಾಡ್ತಾರೆ ಅಂತಾರೆ, ಈ ಮೂವಿಯಲ್ಲಿ ಒಂದು ವಯಸ್ಸಾಗಿರ್ತದೆ. ಅವರು ಎಲ್ಲ ಆಸೆಗಳನ್ನು ಪೂರೈಸ್ಕೊತಾ ಇರ್ತಾರೆ. ಅಂತಾರೆ ಇನ್ನೇನೋ ಡೆತ್ ಆಗಬೇಕಾದ್ರೆ ಅವ್ರೇನಾರು ತೀರೋಗ್ಬೇಕಾದ್ರೆ ಅವ್ರಿಗೆ ಆಸೆ ಏನೇನಿರುತ್ತೆ ಅವ್ರನ್ನೆಲ್ಲ ತೀರ್ತಾ ಇರ್ತಾರೆ. ಮತ್ತು ಏನು ಮಾಡ್ತಾರೆ, ಅವ್ರು ಇನ್ನೇನೋ ಡೆತ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಬೆಡ್ಡಲ್ಲಿ ಹೋಗಿ ಮಣಿಕೋತಾರೆ. ಅಂತಾರೆ ಅವ್ರಿಗೆ ಹುಷಾರಿಲ್ಲದ ರೀತಿ ಆಗುತ್ತೆ ಮತ್ತು ಪೇಷೆಂಟಾಗಿರ್ತಾರೆ. ಅವ್ರಿಗೇನು ಮಾಡ್ತಿರ್ತಾರೆ, ಕೈಯಲ್ಲಿ ಆಡಿಸ್ತಾ ಇರ್ತಾರೆ ಮತ್ತು ಕಾಲು ಆಡಿಸ್ತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಅಲ್ಲಿ ತಾಯಿ ಕಿಜಾನಿನ್ ಅವ್ರನ್ನ ಕಡಿಸ್ತಾರೆ. ಅವ್ರು ಏನಪ್ಪ ಅಂತಂದರೆ, ಅವರು ಒಂದು ಡಾಕ್ಟ್ರು. ಆ ಡಾಕ್ಟ್ರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಿರ್ತಾರೆ ಮತ್ತು ಇವ್ರು ಏನು ಮಾಡ್ತಿದ್ದಾರೆ ಅಂತ ಕೂಡ ಎಲ್ಲನೂ ಕೂಡ ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ. ರಿಸರ್ಚ್ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಒಂದು ಪೇಷೆಂಟ್ ಡಾಕ್ಟ್ರ್ ಹೋಗ್ತಾರೆ, ಡಾಕ್ಟ್ರಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ. ಆ ಡಾಕ್ಟ್ರು ಕೂಡ ಕರೆಕ್ಟಾಗಿರೋದಿಲ್ಲ ಮತ್ತು ಅವ್ನಿಗೆ ಇವ್ರ ಭಾಷೆ ಬರೋದಿಲ್ಲ ಮತ್ತು ಇವ್ರಿಗೆ ಅವ್ರ ಭಾಷೆ ಬರೋದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಎಮೋಷನ್ಸ್ ಆಗಿರ್ಬೋದು ಮತ್ತು ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ಸದ್ಯದಲ್ಲೇ ಕೂಡ OTTಗೆ ಬರೋ ಪ್ಲ್ಯಾನ್ ಇದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.